ಇನ್ನು ರಾಜ್ಯ ರಾಜಕಾರಣದ ವಿಚಾರವಾಗಿ ಮಾತನಾಡೋದಾದ್ರೆ ಪಟ್ಟದ ಬಗ್ಗೆ ಇನ್ನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಬಿಟ್ಟು ಕೊಡ್ತಾ ಇಲ್ಲ. ಸದ್ಯಕ್ಕೆ ಗುಟ್ಟಾಗೆ ಉಳ್ಕೊಂಡಿದೆ. ಇದುವರೆಗೂ ಕೂಡ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟೋ ಒಂದು ಪ್ರೆಸ್ ಮೀಟೋ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ರಾಜ್ಯದಲ್ಲಿನ ಬೆಳವಣಿಗೆ ಬಗ್ಗೆ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಅಂತ ಅಷ್ಟೇ ಕೆ.ಸಿ. ವೇಣುಗೋಪಾಲ್ ಹೇಳಿರೋದು. ಸೋನಿಯಾ ಗಾಂಧಿ ಕೂಡ ಭಾಗವಹಿಸಿದ್ರು. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರೂ ಕೂಡ ಭಾಗವಹಿಸಿದಂಥ ಒಂದು ಮೀಟಿಂಗ್ ಇದು. ಆದರೆ ಪಟ್ಟದ ಬಗ್ಗೆ ಇನ್ನೂ ಕೂಡ ಗುಟ್ಟು ಬಿಟ್ಕೊಟ್ಟಿಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಆದಂಥ ಹೇಳಿಕೆ ಬಂದರೆ ಇಲ್ಲ 2.5 ವರ್ಷ ಯಾವುದೇ ಬದಲಾವಣೆ ಇಲ್ಲ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅಂತ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿದ್ರೆ ಎಲ್ಲ ಗೊಂದಲಕ್ಕೂ ಕೂಡ ಒಂದೇ ಏಟಿಗೆ ತೆರೆ ಬೀಳುತ್ತೆ. ಇದು ಇನ್ನೂ ಕೂಡ ಒಂದು ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಹೌದು, ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲವೂ ಆಯಿತು, 2 ಬಾರಿ ಆಯಿತು. ಆದರೂ ಕೂಡ ಕಾರ್ಯಕರ್ತರಿಗೆ, ಜನರಿಗೆ, ವೋಟ್ ಮಾಡಿರುವಂಥವರಿಗೆ ಇದು ಮುಗ್ದಿರುವಂಥ ಕಥೆನೋ ಅಥವಾ ಮುಂದುವರಿಯುತ್ತೋ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದೆ. ಪ್ರಸನ್ನ ಹಾಗೆ ಕಿರಣ್ ಹನ್ಯಡ್ಕ ಇಬ್ಬರೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ. ಮೊದಲಿಗೆ ಪ್ರಸನ್ನ ಬಳಿ ಹೋಗೋದಾದ್ರೆ, ಪ್ರಸನ್ನ, ಈಗ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಆದರೂ ಕೂಡ ಈ ಒಂದು ಗೊಂದಲಕ್ಕೆ ಸ್ಪಷ್ಟವಾದಂಥ ಒಂದು ತೆರೆ ಬಿದ್ದಿದೆ ಅಂತ ಇನ್ನೂ ಕೂಡ ಅನ್ನಿಸ್ತಲ್ಲ. ಯಾಕಂದರೆ ಹೈಕಮಾಂಡ್ ಕಡೆಯಿಂದ ಒಂದು ನಿಜವಾದಂಥ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟು ಅಥವಾ ಅವ್ರ ಕಡೆಯಿಂದ ಒಂದು ಸೂಚನೆ ಏನೂ ಕೂಡ ಬಂದಿಲ್ಲ. ಸೊ ನಿನ್ನೆ ಕೂಡ ಮೀಟಿಂಗ್ ಆಗಿದೆ. ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಯಿತು? ಇದು ಮುಗಿದ ಅಧ್ಯಯನ ಅಥವಾ ಈಗ ಸೀಸನ್ 2 ಮತ್ತೆ ಆರಂಭ ಆಗುತ್ತಾ, ಹೇಗೆ ಅಂತ? ಅವಿನಾಶ್, ಇದು ಮುಗಿದ ಅಧ್ಯಾಯ ಅಲ್ಲ ಅನ್ನುವಂಥದ್ದು ನಿನ್ನೆ ನಡೆದಂತಹ ಮೀಟಿಂಗ್ ಇಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಇರುವಂತಹ ಗೊಂದಲವನ್ನ ಮೇಲ್ನೋಟಕ್ಕೆ ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಆ ಬಳಿಕ ಇಬ್ಬರು ಕೂಡ ನಾವು ಬ್ರದರ್ಸ್ ರೀತಿ ಕೆಲಸ ಮಾಡ್ತಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇದೀಗ ಹೈಕಮಾಂಡ್ ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳುವ ಮೂಲಕ ಈ ಗೊಂದಲ ಇನ್ನೂ ಕೂಡ ಮುಗಿದಿಲ್ಲ ಮತ್ತು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಹೈಕಮಾಂಡ್ ಚರ್ಚೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದಂತಾಗಿದೆ. ನಿನ್ನೆ ಸೋನಿಯಾ ಗಾಂಧಿ ಅವರ ಮುಂದೆ ಈ ವಿಚಾರ ಚರ್ಚೆಗೆ ಬಂದಿದೆ. ಮೊಟ್ಟ ಮೊದಲ ಬಾರಿಗೆ ಕಳೆದ 2.5 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಸೋನಿಯಾ ಗಾಂಧಿ ಅವರು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಅವರ ಅಭಿಪ್ರಾಯವು ಕೂಡ ಈ ಒಂದು ಬೆಳವಣಿಗೆಗಳ ನಿಟ್ಟಿನಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಅವರು ಸದ್ಯದ ಎಲ್ಲ ವಿದ್ಯಮಾನಗಳ ಬಗ್ಗೆ ಯಾವ್ಯಾವ ವಿಷಯಗಳು, ಯಾವ್ಯಾವ ಶಾಸಕರ ಬೆಂಬಲ ಯಾರಿಗೆ ಎಷ್ಟಿದೆ ಅನ್ನುವಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಸೂಕ್ತನಾ ಅಲ್ವಾ ಅನ್ನೋ ಬಗ್ಗೆಯೂ ಕೂಡ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ. ಒಂದು ಅಂತಿಮ ತೀರ್ಮಾನ ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಬಹುತೇಕ ದೆಹಲಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡಿಸೆಂಬರ್ 14-15 ಆಸುಪಾಸಿನಲ್ಲಿ ಮತ್ತೊಮ್ಮೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ಆಗುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಮೊದಲು ತಿಳಿದುಕೊಂಡ ಪ್ರಕಾರ ಹೈಕಮಾಂಡ್ ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳೋದಿಲ್ಲ ಅಂತ ಹೇಳಿ. ಆದ್ರೆ ಇದೀಗ ನಿನ್ನೆ ಸೋನಿಯಾ ಗಾಂಧಿ ಅವರ ಮುಂದೆಯೇ ವಿಷಯ ಪ್ರಸ್ತಾಪ ಆದಂತಹ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಆಲೋಚನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಸಿದ್ದರಾಮಯ್ಯನವರನ್ನ ಮುಂದುವರಿಸೋದಿರಬಹುದು ಅಥವಾ ಬದಲಾವಣೆ ಇರಬಹುದು, ಎರಡರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವಂತೂ ಹೈಕಮಾಂಡ್ನ ಮುಂದೆ ಇದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಇದೇ ಕಾರಣಕ್ಕೋಸ್ಕರ ಇದೀಗ ಹೈಕಮಾಂಡ್ ಒಂದು ಘೋಷಣೆಯನ್ನ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಸ್ಪಷ್ಟವಾದಂತ ಮಾತುಗಳಲ್ಲಿ ಹೈಕಮಾಂಡ್ ಹೌದು ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದನ್ನ ಹೇಳಬೇಕು, ಇಲ್ಲದೆ ಹೋದ್ರೆ ಮುಖ್ಯಮಂತ್ರಿಗಳು ಯಾರು ಅನ್ನುವಂಥದ್ದನ್ನಾದ್ರೂ ಕೂಡ. ಪ್ರಸನ್ನ ಹಾಗೆ ಸಂಪರ್ಕದಲ್ಲಿರಿ. ಮೊದಲ ಬಾರಿಗೆ ನಾಯಕತ್ವದ ಕುರಿತು ಚರ್ಚೆ ಆಗಿದೆ. ಇದುವರೆಗೆ ಯಾವ ಮುನ್ಸೂಚನೆಯನ್ನ ಕೂಡ ನೀಡದೆ ಹೈಕಮಾಂಡ್ ಸುಮ್ಮನಿತ್ತು. ನಿನ್ನೆ ಮೊದಲ ಬಾರಿಗೆ ವಿಷಯ ಚರ್ಚೆ ಕೈಗೆತ್ತಿಕೊಂಡಂತ ಹೈಕಮಾಂಡ್ ಸೋನಿಯಾಗೆ ಎಲ್ಲಾ ಮಾಹಿತಿಯನ್ನ ನೀಡಿರುವಂತ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಮುಂದುವರಿಕೆ ಅಥವಾ ಬದಲಾವಣೆ ಕುರಿತು ಚರ್ಚೆ, ಲಾಭ ನಷ್ಟದ ಬಗ್ಗೆಯೂ ಕೂಡ ಕಾಂಗ್ರೆಸ್ ನಾಯಕರಿಂದ ಪ್ರಾಥಮಿಕ ಚರ್ಚೆ ಆಗಿದೆ. 2 ಕಡೆ ಶಾಸಕರ ಭೇಟಿ, ಘೋಷಣೆಗಳ ಬಗ್ಗೆ ಮಾಹಿತಿ, ಈ ಬಗ್ಗೆ ಸೋನಿಯಾ ಗಾಂಧಿ ಗಮನಕ್ಕೆ ತಂದಿರುವಂತಹ ವೇಣುಗೋಪಾಲ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಸದ್ಯ ಗೊಂದಲಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಗೊಂದಲಕ್ಕೆ ಬ್ರೇಕ್ ಹಾಕಿರೋದನ್ನ ಗಮನಕ್ಕೆ ತಂದಿರುವಂತಹ ಖರ್ಗೆ, ಸಂಸತ್ ಅಧಿವೇಶನದ ಬಳಿಕ ಮತ್ತೊಮ್ಮೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರಸನ್ನ, ಈಗ ಎಲ್ಲೆಲ್ಲೋ ಮೀಟಿಂಗ್ಗಳಾಗ್ತಾ ಇದೆ, ಎಷ್ಟೆಲ್ಲ ಮೀಟಿಂಗ್ ಆಗ್ತಿದೆ ನಮಗೆ ಗೊತ್ತಿದೆ. ಇಷ್ಟೆಲ್ಲ ದೊಡ್ಡ ಸಮಸ್ಯೆ ಬರೀ ಒಂದು ಇಡ್ಲಿ ನಾಟಿ ಕೋಳಿ ಸಾರಿಂದ ಪರಿಹಾರ ಆಗಲ್ಲ. ಯಾಕಂದರೆ ಫಾರ್ಮ್ಯಾಲಿಟಿಗೆ ಇಬ್ಬರು ಕೂಡ ಭೇಟಿ ಆಗಿರ್ಬೋದು, ಆದರೆ ಎಷ್ಟೆಲ್ಲ ನಡೀತಿದೆ ಅದೆಲ್ಲವೂ ಕೂಡ ಕಣ್ಮುಂದೆನೇ ಇದೆ ಈಗ. ಸೊ ಹಾಗಾಗಿ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದ್ದೀವಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಅಂತ ತೇಪೆ ಹಚ್ಚಬೇಕಷ್ಟೇ. ಆದರೆ ನಿಜಕ್ಕೂ ಆಗಿದೆಯಾ, ಏನಾಗ್ತಾ ಇದೆ, ಏನು ಹೈಕಮಾಂಡ್ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ?
ಅವಿನಾಶ್, ಹೈಕಮಾಂಡ್ 2028 ಮತ್ತು 2029 ಲೋಕಸಭಾ ಚುನಾವಣೆ ಇದೆರಡನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ. ಹಾಗಂತ ಸಿದ್ದರಾಮಯ್ಯನವರನ್ನ ತಕ್ಷಣಕ್ಕೆ ಕೈ ಬಿಡಬೇಕಾ, ಈ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ನಿರ್ಧಾರ ಕಾಂಗ್ರೆಸ್ನ ಮಟ್ಟದಲ್ಲಿ ಆಗಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ನಾಯಕತ್ವದಿಂದ ಬದಲಾಯಿಸಿ ಅವ್ರನ್ನ ಸುಮ್ಮನೆ ಕೂರಿಸೋದ್ರಿಂದ ಆಗುವಂತ ಡ್ಯಾಮೇಜ್ ಅನ್ನ ತಡೆದುಕೊಳ್ಳುವಷ್ಟು ಶಕ್ತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಇದೆಯಾ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ಒಬಿಸಿ ಮತ್ತು ಹಿಂದುಳಿದ ವರ್ಗ ಎಲ್ಲವನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವ ಬಹಳ ಪ್ರಮುಖ ಆಗುತ್ತೆ. ಅದನ್ನ ಸಂಪೂರ್ಣವಾದ ಜವಾಬ್ದಾರಿಯನ್ನ ಡಿ.ಕೆ. ಶಿವಕುಮಾರ್ ಅವರ ಹೆಗಲಿಗೆ ಹೊರಿಸಿದ್ರೆ ಅದನ್ನ ನಾವು ಮತವನ್ನಾಗಿ ಪರಿವರ್ತಿಸುವಂತಷ್ಟು ಶಕ್ತಿ ಕಾಂಗ್ರೆಸ್ಗೆ ಬರುತ್ತಾ, ಈ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ನಡಿಬೇಕಾಗಿದೆ. ಇದೇ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಅವರ ಮುಂದೆಯೇ ನಿನ್ನೆ ಮೊಟ್ಟ ಮೊದಲ ಬಾರಿಗೆ ವಿಷಯ ಪ್ರಸ್ತಾಪ ಆಗಿದೆ. ಇಷ್ಟು ದಿನಗಳ ಕಾಲ ಎಲ್ಲ ಗೊಂದಲಗಳು ಇದ್ರೂ ಕೂಡ ಅದು ಕೇವಲ ರಾಜ್ಯ ಮಟ್ಟದಲ್ಲಿತ್ತು, ಸುರ್ಜೇವಾಲಾ ಅವರ ಮಟ್ಟದಲ್ಲಿತ್ತು, ಕೆ.ಸಿ. ವೇಣುಗೋಪಾಲ್ ಅವರ ಹಂತದಲ್ಲಿ ಬಗೆಹರಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇತ್ತು. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ಬೆಂಗಳೂರಿಗೆ ಬಂದಿದ್ದಾರೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅವ್ರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನ ಒತ್ತಡವನ್ನ ಹಾಕುವಂತ ಪ್ರಯತ್ನವನ್ನ ನಿರಂತರವಾಗಿ ಮುಂದುವರಿಸಿದ್ದಾರೆ. ನಿನ್ನೆಯೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಅವರನ್ನ ಕಾರಿನಲ್ಲಿ ಪ್ರಯಾಣ ಬೆಳೆಸ್ತಾ ಮಾತುಕತೆಯನ್ನ ನಡೆಸಿ ತನ್ನ ಯಾವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವಂತ ಅಂಶವನ್ನ ಪದೇ ಪದೇ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಿದ್ದಾರೆ. ಈ ಎಲ್ಲ ಗೊಂದಲಗಳು ತಾರಕಕ್ಕೆ ಏರಿರುವಂತಹ ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶ ಮತ್ತು ರಾಹುಲ್ ಗಾಂಧಿ ಅವರ ನಿರ್ಧಾರ ಅತ್ಯಂತ ಅವಶ್ಯಕತೆ ಇದೆ ಅನ್ನುವಂಥದ್ದು ಕೊನೆಗೂ ಕೂಡ ಹೈಕಮಾಂಡ್ಗೆ ಅರಿವಾಗಿದೆ. ಇದೇ ಕಾರಣಕ್ಕೋಸ್ಕರ ಸಂಸತ್ನ ಅಧಿವೇಶನ ಪ್ರಾರಂಭ ಆಗಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಇಂಥ ಸೂಕ್ಷ್ಮ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ನಾಯಕತ್ವದ ವಿಚಾರವನ್ನ ನಿನ್ನೆ ಸೋನಿಯಾ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡಿದೀವಿ ಅನ್ನುವಂಥದ್ದನ್ನ ಸ್ವತಃ ಕೆ.ಸಿ. ವೇಣುಗೋಪಾಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದು ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಆಗುವಂತಹ ಡ್ಯಾಮೇಜು, ಆಗಬಹುದಾದಂತಹ ಲಾಭ ನಷ್ಟದ ವಿಚಾರವನ್ನ ಚರ್ಚೆ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕೋಸ್ಕರ ಇದೀಗ ದೆಹಲಿಯ ಅಂಗಳದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಅವಿನಾಶ, ಪ್ರಸನ್ನ, ಹಾಗೆ ಸಂಪರ್ಕದ